आज अस्सलाम वालेकुम रहमतुल्लाहि व बरकातुहू। बिरादरान इस्लाम, मुशाइखीन गिरामी, मिल्लत इस्लामिया, आज का जो इजलास था, जलसा था, सरकार दो जहां आप सल्लल्लाहु अलैहि वसल्लम, नबी कौनैन, ताजदार मदीना, नूर मुजस्सम सल्लल्लाहु अलैहि वसल्लम के बारे में था। आज का ये जलसा है कि अमन और सुकून के साथ हर साल की तरह इस साल भी हमें आले मोहल्ला को लेकर साथ YMC ग्राउंड तक जलसा हमारा कामयाबी हो और सरकार की शान में नाते शरीफ दरूद व सलाम का पैगाम लेते हुए हम YMC ग्राउंड तक पहुंचे। हमारे नीलसंदर की शान और आन के साथ आले मोहल्ला के नौजवान बच्चों के साथ, बुजुर्गों के साथ तमाम माँ बहनें भी आएंगी। इसके अंदर तमाम आले मोहल्ला को खुशियों की बात देते हुए, दावत देते हुए, सुकून के साथ, इत्मीनान के साथ आले मोहल्ला का आज का प्रोग्राम रखा गया था। आले मोहल्ला और स्टेशन की जानिब से यहाँ पर SR के शादी महल में एक प्रोग्राम रखा। अमन और सुकून के साथ, तलवारें नहीं, चाकुआ नहीं, DJ नहीं, दरूद और सलाम पढ़ते हुए, नाते शरीफ पढ़ते हुए, मोहल्ले से नीलसंदर की चौक से निकलते हुए, बाबा मियाँ की दरबार में हाजिरी देते हुए, वहाँ से निकलते हुए रिचमंड टाउन और डबल रोड के साथ कॉरपोरेशन और YMC ग्राउंड तक पहुंचेंगे। जनाब हाशमी मियाँ का बयान और खिताब होगा। इसके अंदर आले मोहल्ला तमाम हमारे साथ मिलते हुए और दरूद और सलाम का नजराना अकीदत पेश करते हुए हमारे साथ देकर अलपता नौजवान कमेटी के साथ और हर साल की तरह इस साल भी जुलूस को कामयाब करें और मोहल्ले की शान बढ़ाएं। तो आइन गुजारिश होगी। अस्सलाम वालेकुम रहमतुल्लाहि। ತುಂಬಾ ಚೆನ್ನಾಗಿ ನಡೀತಾ ಇದೆ। ಅಶೋಕ್ ನಗರ ವ್ಯಾಪ್ತಿಯಲ್ಲಂತೂ ಯಾವುದೇ ಕಾರಣಕ್ಕೂ ಯಾವತ್ತೂ ಶಾಂತಿ ಭಂಗ ಆಗಿಲ್ಲ, ಯಾವುದೇ ರೀತಿ ಅವಘಡಗಳಾಗದಂಗೆ ಸುಸೂತ್ರವಾಗಿ ನಡೀತಾ ಬಂದಿದೆ। ಹೋದ ವರ್ಷ ನಿಮ್ಗೆ ಗೊತ್ತಿದ್ದಂಗೆ ಐತಿಹಾಸಿಕವಾಗಿ ತುಂಬಾ ಗ್ರ್ಯಾಂಡ್ ಆಗಿ ನಡೀತು, ಅವಾಗಲೂ ಸಹ ಯಾವುದೇ ಸಮಸ್ಯೆ ಆಗಿಲ್ಲ। ಅದೇ ರೀತಿ ಈ ವರ್ಷನೂ ಸಹ ತುಂಬಾ ಚೆನ್ನಾಗಿ ಮತ್ತೆ ಮೆರವಣಿಗೆ ಏನಿದೆ ಅದಾಗಬೇಕು। ಪೊಲೀಸ್ ಇಲಾಖೆಯಿಂದ ಏನು ಸಹಕಾರ ಕೊಡಬೇಕು, ನಾವೆಲ್ಲ ರೀತಿ ಸಹಕಾರ ಕೊಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ। ಆದರೆ ನಮ್ಮ ಕಡೆಯಿಂದ ಒಂದು ಎರಡು ಮನವಿ ಅಂದರೆ, ದಯವಿಟ್ಟು ನೀವು ಈಗ ವಾಲಂಟಿಯರ್ಸ್ ಇದ್ದೀರಾ, ಆರ್ಗನೈಸರ್ಸ್ ಇದ್ದೀರಾ, ನೀವು ಜವಾಬ್ದಾರಿ ತಗೋಬೇಕು। ಮೆರವಣಿಗೆ ಪರ್ಮಿಷನ್ ತಗೊಂಡ್ಮೇಲೆ ಮೊದಲನೇದು ಏನು ರೂಟ್ ಕೊಟ್ಟಿದ್ದೀವಿ ಆ ರೂಟಲ್ಲೇ ಹೋಗ್ಬೇಕು। ಫಾರ್ ಎಕ್ಸಾಂಪಲ್ ಮೆಕ್ಕಾ ಮಸೀದಿ ಸರ್ಕಲಿಂದ ನಾವು ರೂಟ್ ಕೊಟ್ಟಿದ್ದೀವಿ, ಇಲ್ಲಿಗೆ ಬಂದು ರೈಟ್ ಬಾಬಾ ಮಿಯಾ ಮಸ್ಜಿದ್ ಮುಂದೆ ಮದರ್ ತೆರೇಸಾ ರೋಡ್ ಜಂಕ್ಷನ್, ಶೋಲೆ ಸರ್ಕಲ್ ಸ್ಟ್ರೈಟ್, ರಿಚ್ಮಂಡ್ ಸರ್ಕಲ್ ರೈಟಲ್ಲಿ ಹೋಗ್ಬೇಕು। ದಯವಿಟ್ಟು ಅದೇ ರೂಟಲ್ಲಿ ಮೆರವಣಿಗೆ ಹೋಗ್ಬೇಕು। ಮತ್ತು ಈ ಹುಡುಗರು ಇರ್ತಾರೆ ಹಿಂದೆ ಮುಂದೆ ಬೈಕಲ್ಲಿ ಜೋರಾಗಿ ಹೋಗೋದು, ಸೌಂಡ್ ಮಾಡ್ಕೊಂಡು ಹೋಗೋದು, ವೀಲಿಂಗ್ ಮಾಡ್ಕೊಂಡು ಹೋಗೋದು, ಅದೆಲ್ಲ ಮಾಡೋಂಗಿಲ್ಲ। ಧಾರ್ಮಿಕ ಆಚರಣೆ ರೀತಿ ಆಗಬೇಕು। ಯಾರೋ ದೇವತೆ ಗೌರವಗಳು ಮಿಕ್ಕಿದ್ದು ಹಿಂದೆ ಮುಂದೆ ಸೇರ್ಕೊಂಡು ಸಣ್ಣ ಪುಟ್ಟ ತರಲೆಗಳಾಗಬಾರ್ದು। ದಯವಿಟ್ಟು ನಾನು ಮನವಿ ಮಾಡ್ತೀನಿ, ಮೌಲ್ವಿ ಸಾಹೇಬರು ಮುಖಂಡರಾಗ್ಬೋದು, ಹುಡುಗರಿಗೆ ದಯವಿಟ್ಟು ಬುದ್ಧಿ ಹೇಳಿ। ಆ ಥರ ಒಬ್ಬರಿಂದ ಇನ್ನೊಬ್ರು ತೊಂದರೆ ಆಗೋದು, ಯಾವುದೋ ಚಿಕ್ಕ ಆಕ್ಸಿಡೆಂಟ್ ಆಗಿ ಇನ್ನೊಂದಾಯಿತು, ಅವಾಗ ಇಬ್ಬರಿಗೂ ತೊಂದರೆ, ಅವ್ರಿಗೂ ತೊಂದರೆ, ಅದರಿಂದ ಇನ್ನೇನೋ ಬೇರೆ ಕ್ರಿಯೇಟ್ ಆಗುತ್ತೆ, ಅದಕ್ಕೇನು ಅವಕಾಶ ಆಗೋದು ಬೇಡ, ಅದೊಂದು ಆಗಬೇಕು। ಎರಡನೇದು ಮತ್ತು ಟೈಮಿಂಗ್ಸ್, ನಾವು ಈಗಾಗಲೇ ಟೈಮಿಂಗ್ ಕೊಟ್ಟಿದ್ದೀವಿ, ನೀವು 4 ಗಂಟೆ ಒಳಗೆ ಅದನ್ನು ಸ್ಟಾರ್ಟ್ ಮಾಡಬೇಕು। ಹೋಗಿ ಅಲ್ಲಿ 8 ಗಂಟೆ ಒಳಗೆ ನೀವು ರೀಚ್ ಆಗಿರ್ಬೇಕು YMC ಗ್ರೌಂಡ್। ಕತ್ಲಾಗೋದಕ್ಕೆ ಮುಂಚೆ ಮಳೆನೂ ಇದೆ, ಆಮೇಲೆ ಕತ್ಲು ಇರುತ್ತೆ, ಯಾಕೆ ಅಂತೇಳಿ ಆ ಟೈಮಿಂಗ್ಸ್ ಕೊಟ್ಟಿದ್ದಾರೆ। ದಯವಿಟ್ಟು ಆ ಟೈಮಿಂಗ್ಸ್ನ ಎಲ್ಲರೂ ಫಾಲೋ ಮಾಡಬೇಕು। ಮತ್ತು ಅದ್ರ ಜೊತೆಗೆ ಈ ಫ್ಲೆಕ್ಸ್, ಬ್ಯಾನರ್, ರೈಟಿಂಗ್ಸ್ ಅದು ಇದು ಇದೆ। ಈಗ ನಿಮಗೆ ಗೊತ್ತಿದೆ, ಈಗ ಧಾರ್ಮಿಕ ಆಚರಣೆ ನೀವು ಯಾವ ಫ್ಲೆಕ್ಸ್ ಹಾಕ್ಬೋದು, ಆದರೆ KOPD ಆಕ್ಟ್ ಪ್ರಕಾರ BBMP ಪರ್ಮಿಷನ್ ತಗೋಬೇಕು। ಪರ್ಮಿಷನ್ ತಗೊಂಡು ನೀವು ಎಲ್ಲಿ ಫ್ಲೆಕ್ಸ್ ಹಾಕ್ತಾ ಇದ್ದೀರಾ, ಯಾರು ಹಾಕಿಸ್ತಾ ಇದ್ದಾರೆ, ಅದೆಲ್ಲ ನೀವು ಲೆಕ್ಕ ಕೊಟ್ಟು ಫ್ಲೆಕ್ಸ್ ಹಾಕ್ಬೇಕು। ಅನ್ಆಥರೈಸ್ಡ್ ಆಗಿ ಫ್ಲೆಕ್ಸ್ ಹಾಕೋದು ಅದು ಅಪರಾಧ ಆಗುತ್ತೆ। ಜೊತೆಗೆ ಅನ್ನೆಸರಿ ಪ್ರೊವೊಕೇಟಿವ್, ಪ್ರಚೋದನಾಕಾರಿ ಫ್ಲೆಕ್ಸ್ ದಯವಿಟ್ಟು ಹಾಕೋದು ಬೇಡ। ನಮ್ಮ ಏರಿಯಾ ಅಶೋಕ್ ನಗರ ಶಾಂತಿಯುತವಾಗಿದೆ, ನಮ್ಮ ಆಚರಣೆ ನಾವು ಮಾಡೋಣ, ಅದರಿಂದ ಇನ್ನೊಬ್ರಿಗೆ ಯಾರೋ ಅನಾವಶ್ಯಕವಾಗಿ ನೋವು ಮಾಡೋದು, ಇನ್ನೊಂದು ಮಾಡೋದು, ಆ ಥರ ಆಗ್ಬಾರ್ದು। ದಯವಿಟ್ಟು ಅದನ್ನ ಮನಸ್ಸಲ್ಲಿ ಅಷ್ಟು ಈಗ ನಮ್ಮ ಆಚರಣೆ ನಮಗೆ ದೊಡ್ಡದು, ನಾವು ಚೆನ್ನಾಗಿ ಮಾಡೋಣ, ಅದರಿಂದ ಬೇರೆ ಯಾರು ಅದರಿಂದ ಪ್ರಚೋದನಕಾರಿಯಾಗಿ ಇರಬಾರ್ದು ಅಷ್ಟೇ। ಅಷ್ಟು ಬಿಟ್ಟು ಈಗ ಏನು ವಿದ್ಯಮಾನಗಳು ನಡೀತಾ ಇದೆ ಅದನ್ನೆಲ್ಲ ನೀವು ಗಮನದಲ್ಲಿರ್ರಿ, ಅದು ಇಟ್ಕೊಂಡು ಶಾಂತಿಯುತವಾಗಿ ಚೆನ್ನಾಗಿ ಹಬ್ಬ ಮಾಡೋಣ। ನಮ್ಮ ಇಲಾಖೆ ಕಡೆಯಿಂದ ಏನು ಸಹಕಾರ ಕೊಡಬೇಕು ನಾವು ಕೊಡ್ಲಿಕ್ಕೆ ಸಿದ್ಧವಾಗಿದ್ದೀವಿ। ಮುಖಂಡರ ಜೊತೆ ನಾನು ಟಚಲ್ಲಿ ಇರ್ತೀನಿ, ಯಾವ ಬೇಕಾದ್ರೂ ನನಗೆ ಫೋನ್ ಮಾಡ್ಬೋದು। ಈಗ ಇದೇ ಸರ್ ನಾವು ಯಾವ ಗಂಟೆ ನೋಡಿ ಫೋನ್ ಮಾಡಿದ್ರೆ ಆಜನ್ನು ಮಾಡಿ 10 ನಿಮಿಷ ನಾನು ಬಂದಿದ್ದೀನಿ, ಯಾವ ಬೇಕಾದ್ರೂ ನಾವು ಬರ್ತೀವಿ, ನಮ್ಮ ಸಹಕಾರ ಯಾವಾಗ ಇರುತ್ತೆ, ನಿಮ್ಮದು ಸಹಕಾರ ಇರಬೇಕು। ಅದೇ ರೀತಿ ಇನ್ಯಾವುದೇ ಸಮಾಜ ವಿರೋಧಿ ಚಟುವಟಿಕೆಗಳಿರ್ಬೋದು, ಗಾಂಜಾ, ಮಟ್ಕ, ಇನ್ನೊಂದು ಯಾವುದೇ ಇರಲಿ, ದಯಮಾಡಿ ಮಾಹಿತಿ ಕೊಡಿ।
ಮಾಹಿತಿ ಕೊಡಿ, ನಾವು ಕೇಸ್ ಹಾಕಕ್ಕೆ ರೆಡಿ ಇದ್ದೀವಿ, ಯಾವಾಗ ಬೇಕಾದ್ರೂ ಏರಿಯಾಗೆ ಬಂದು ಯಾರನ್ನ ಬೇಕಾದ್ರೂ ನಾವು ಮಟ್ಟ ಹಾಕಕ್ಕೆ ನಾವು ರೆಡಿ ಇದ್ದೀವಿ. ಆದರೆ ಮಾಹಿತಿ ಬರಬೇಕು ಅಷ್ಟೇ. ಈಗಾಗಲೇ ನಾನು ಅಕೇಶನ್ ಮಾತಾಡೋದು ಸರಿ ಇರಲ್ಲ, ಆದರೂ ನಾನು ಹೇಳೋದಿಷ್ಟೇ, ಯಾವುದೇ ಇದ್ರೂ ದಯವಿಟ್ಟು ಮಾಹಿತಿ ಕೊಡಿ. ಮಾಹಿತಿ ಕೊಟ್ಟಿದ್ದಾಗ ಯಾವುದೇ ಸಮಾಜ ಕಾನೂನು ಬಾಹಿರ ಚಟುವಟಿಕೆಗಳನ್ನ ನಾವು ಅಧಿಕಕ್ಕೆ ನಾವು ಸಿದ್ಧವಾಗಿದ್ದೀವಿ. ನಿಮ್ಮ ಪರವಾಗಿ ನಾವು ಕೆಲಸ ಮಾಡ್ತೀವಿ. ದಯಮಾಡಿ ಮಾಹಿತಿ ಕೊಡಿ ಅಂತ ಕೇಳ್ಕೊಳ್ತಾ, ನಮ್ಮ ಜೊತೆಗೆ ನೀವು ನನ್ನ ನಂಬರ್ ಎಲ್ಲಾದ್ರೂ ಇರ್ಬೋದು, 9480801116 ನನ್ನ ನಂಬರು. ನನ್ನ ನಂಬರ್ ಇಲ್ಲ ಅಂತ ಪರವಾಗಿಲ್ಲ, 112 ನೀವು ಫೋನ್ ಮಾಡಿದ್ರೆ 5 ನಿಮಿಷಕ್ಕೆ ನಮ್ಮ ನಿಮ್ಮ ಮನೆ ಹತ್ರ ಬರುತ್ತೆ. ಅಷ್ಟು ಫಾಸ್ಟಾಗಿ ನಮ್ಮ ಪೊಲೀಸ್ ಕೆಲಸ ಮಾಡ್ತಾ ಇದೆ. ದಯಮಾಡಿ ಅದೆಲ್ಲ ನೀವು ಯೂಸ್ ಮಾಡ್ಕೋಬೇಕು. ಏನೇ ಸಮಸ್ಯೆ ಇದ್ರೂ ಫೋನ್ ಮಾಡಿ, ಬರುತ್ತೆ. ಯಾವುದೇ ನಿಮ್ಮ ಕಣ್ಮುಂದೆ ಏನಾದರೂ ನಡೀತಾ ಇದೆ ಅಪರಾಧ ಅಂದರೆ ದಯವಿಟ್ಟು ಫೋನ್ ಮಾಡಿ, ನಾವು ಬಂದು ಅಟೆಂಡ್ ಮಾಡ್ತೀವಿ. ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ಎಂಥದೇ ಸಮಸ್ಯೆ ಆದರೂ ನಾವು ಮಧ್ಯಸ್ಥೆ ಹೋರಾಡಿ ಅದನ್ನು ನಾವು ಬಗೆಹರಿಸೋ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀವಿ. ಇದು ಇಷ್ಟು ಮಾಡ್ಬೋದಲ್ವಾ? ಆಯಿತು. ಅಡ್ವಾನ್ಸ್ ಆಗಿ ಈದ್ ಮಿಲಾದ್ ಶುಭಾಶಯ ಹೇಳ್ತೀನಿ. ಹಬ್ಬ ಚೆನ್ನಾಗಾಗಲಿ. ಯಾವಾಗ ಬೇಕಾದರೂ ನಿಮ್ಗೆ ಏನೇನು ತೊಂದರೆ ಆದರೂ ನಮ್ಮ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ನಿಮ್ಮ ಕಂಪ್ಲೇಂಟ್ ತಗೊಂಡು ಕಾನೂನು ರೀತಿ ನಿಮ್ಗೆ ಏನು ಸಹಕಾರ ಕೊಡಬೇಕು ನಾವು ಕೊಡ್ತೀವಿ. ಈ ಕಾರ್ಯಕ್ರಮಕ್ಕೆ ಕರೆಸಿ ನನ್ನ ಮುಂದೆ ಮಾತಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲ ಮುಖಂಡರಿಗೂ ಹಿರಿಯರಿಗೂ ವಂದಿಸುತ್ತಾ ನನ್ನ 2 ಮಾತು ಮುಗಿಸ್ತೀನಿ. आंखों में नूर अता फरमा, दिल में सुरूर अता फरमा। या अल्लाह हमारा सीना मोहब्बत रसूल सल्लल्लाहु अलैहि वसल्लम का मदीना बना, खौफ खुदा का गंजीना बना। अल्लाह यहाँ पर जितने लोग हाजिर हुए, या अल्लाह जिन लोगों ने जावे हमें सोने जिस तरह से हिस्सा लिया, या अल्लाह उन सबके हिस्से को अपनी बारगाह में कबूल फरमा। उसका बेहतरीन बदला इन्हें दुनिया में भी अता फरमा, आखिरत में भी अता फरमा दे। या अल्लाह हमारे दिलों में, हमारे आने वाले नस्लों के दिलों में हुजूर सल्लल्लाहु अलैहि वसल्लम की सच्ची मोहब्बत और अहले बैत की सच्ची मोहब्बत, सच्ची अकीदत हमारे दिलों में पैवस्त फरमा दे। अल्लाह हमारे तमाम बच्चों को इल्म दीन और इल्म दुनिया की दौलत से माला माल फरमा दे। या अल्लाह अली जनाब शादी महल एसआर के बाबू साहब के या अल्लाह मरहूम की मग़फ़िरत अता फरमा दे, मरहूम के तमाम गुनाहों को माफ फरमा दे, मरहूम के तमाम खताओं को दरगुजर फरमा दे, मरहूम को जन्नतुल फिरदौस में आला से आला मक़ाम अता फरमा दे। या अल्लाह